ಸರಿ ಅಮ್ಮ ಎಲ್ಲರೂ ಬಂದರು ಅಂತ
विदहाति वेदः स नः पर्षदति दुर्गाणि विश्वानावेव सिन्धुं दुरितात्यग्निः तामग्निवर्णां तपसा ज्वलन्तीं वैरोचनीं कर्मफलेषु जुष्टां दुर्गां देवीगुं शरणमहं प्रपद्ये सुतरसि तरसे नमः अग्ने त्वं पारयानव्यो अस्मान् स्वस्ति विरति दुर्गाणि विश्वा पोश्च पृथ्वे बहुला न उर्वे भवातोकायतनयाय शय्योः विश्वानि नो दुर्गः जातवेदः सिन्धुन्ननाव दुरितातिपर्षि अग्ने अत्रिवन्मनसा गृणानो अस्माकं भोज्यविता तनूनां पृतनाजितगं सहमानमुग्रमुग्निगं हुवेम परमास्तदस्तात् स नः पर्षदति दुर्गाणि विश्वाक्षामद्देवो अतिदुरितात्यग्निः प्रत्योषिकमीढ्यो अध्वरेषु सनाच्च होता नव्यच्च सत्सि स्वाञ्चाग्ने तनुवं प्रिप्रयस्वास्मभ्यञ्च सौभगमायुजस्व गोभिर्जुष्टमयुजो निषिक्तं तवेन्द्रविष्णो रनुसञ्चरेम नाकस्य पृष्ठमभिसंवसानो वैष्णवील्लोक इह मादयन्ताम् कात्यायनाय विद्महे कन्याकुमारि धीमहि तन्नो दुर्गिः प्रचोदयात् महादेव्यै च विद्महे विष्णुपत्न्यै च धीमहि तन्नो लक्ष्मीः प्रचोदयात् ॐ वेदमाता च विद्महे ब्रह्मपत्न्यै च धीमहि तन्नो वाणिः प्रचोदयात् सर्वस्वरूपे सर्वेशे सर्वशक्तिसमन्विते भयेभ्यः त्राहि नो देवी दुर्गे देवी नमोऽस्तु ते शरणागतदीनार्तपरित्राणपरायणे सर्वस्यार्तिहरे देवी नारायणि नमोऽस्तु ते ॐ अमृतहस्ताय विद्महे महाशक्तिनेत्राय धीमहि तन्नो अप्पाजि प्रचोदयात् ॐ शान्ति शान्ति शान्तिः Hare
ಜೈ ಶ್ರೀಮಾತ. ಜೈ ಶ್ರೀಮಾತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಸನ್ಮುಖಾಯ ವಿದ್ಮಹೇ ಪ್ರೇಮರೂಪಾಯ ಧೀಮಹಿ ತನ್ನೋ ವಿರಜಾನಂದ ಪ್ರಚೋದಯಾತ್. ಓಂ ಅಮೃತಹಸ್ತಾಯ ವಿದ್ಮಹೇ ಮಹಾಶಕ್ತಿನೇತ್ರಾಯ ಧೀಮಹಿ ತನ್ನೋ ಅಪ್ಪಾಜಿ ಪ್ರಚೋದಯಾತ್. ಓಂ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಜಯ ನಾರಾಯಣಿ ನಮೋಸ್ತುತೆ. ಜೈ ಶ್ರೀಮಾತ. ಅರಸೀಕೆರೆಗೆ ಬರುವುದು ಅಂದರೆ ಬಹಳ ಅತಿ ಹೆಚ್ಚಿನ ಸಂತೋಷ, ಆನಂದ, ಎಲ್ಲ ಕಡೆಗಿಂತಲೂ. ಅಲ್ಲ, ಅದು ಒಂದು ಕಾರಣ ಇರಬಹುದು. ಬಟ್ ನಿಜವಾದ ಕಾರಣ ಏನು ಅಂದರೆ ಅಪ್ಪಾಜಿಗೋಸ್ಕರ ಆಶ್ರಮ ಆಗೋದು ಅರಸೀಕೆರೆಯಲ್ಲಿ ಮಾತ್ರ. ಅರಸೀಕೆರೆಯಲ್ಲಿ ಮಾತ್ರ, ಬೇರೆ ಇನ್ನೆಲ್ಲೂ ಆಗಲ್ಲ. ಹಾಗಾಗಿ ಅಪ್ಪಾಜಿ ದೇಹ ಹೋದ್ಮೇಲೂ ಶಾಶ್ವತವಾಗಿ ಸಾವಿರ ಕಾಲ ನೆಲೆಸ್ತಕ್ಕಂಥದ್ದು ಅರಸೀಕೆರೆ. ಅದ್ರೊಳಗೆ ಅನುಮಾನವೇನಿಲ್ಲ. ಅಲ್ಲ, ಅದ್ರೊಳಗೆ ಅನುಮಾನವೇನೂ ಇಲ್ಲ. ಯಾಕೆಂದ್ರೆ ಎಲ್ಲ ಕಡೆ ತಾಯಿ ಯಾವುದನ್ನೂ ಒಪ್ಪಲಿಲ್ಲ. ಬೇಕಾದಷ್ಟು ಕಡೆ ಎಲ್ಲ ತೋರ್ಸಾಯ್ತು, ನೋಡಾಯ್ತು, ಎಲ್ಲೂ ಒಪ್ಪಲಿಲ್ಲ. ಕೊನೆಗೆ ಜಗನ್ಮಾತೆ ಒಪ್ಪಿದ್ದು ಅರಸೀಕೆರೆ ಮಾತ್ರವೇ. ಹಾಗಾಗಿ ಅದು ಬೀಗರ ಮನೆ ಅಥವಾ ಮಗಳಿದ್ದಾಳೆ ಅದು ಅದೆಲ್ಲಕ್ಕಿಂತ ಹೆಚ್ಚಾಗಿ ನೆಲೀತಕ್ಕಂಥದ್ದು. ವಾಸ್ತವವಾಗಿ ಅದನ್ನು ನೋಡಿದ್ದು ಕೂಡ ಆಶ್ರಮ ಕಟ್ಟಬೇಕು ಅನ್ನೋ ಉದ್ದೇಶ. ದೇಹತ್ಯಾಗ ಆದಮೇಲೆ ಸಮಾಧಿ ಎಲ್ಲಾಗಬೇಕು, ಆ ಸಮಾಧಿ ಮೇಲೆ ದುರ್ಗಾ ದೇವಸ್ಥಾನ ಎಲ್ಲಾಗಬೇಕು. ಯಾಕೆಂತ ಹೇಳಿದ್ರೆ ಹಿಂದೆ ಆದೇಶ ಆಗಿರೋದೇ ಹಾಗೆ. ತಾಯಿ ಆ ಪ್ರೇರಣೆಯನ್ನು ಕೊಟ್ಟು ಈ ಹೊರರಂಗಕ್ಕೆ ಕಳಿಸಿದಾಗ ಸ್ಪಷ್ಟವಾಗಿ ಕೊಟ್ಟಂಥ ನಿರ್ದೇಶನ ಏನು ಅಂದರೆ, ಗುರುಗಳ ಮುಖೇನ ದೇಹತ್ಯಾಗ ಆದಮೇಲೆ ಬ್ರಾಹ್ಮಣನಾದರೂ ಕೂಡ ನಿನ್ನ ದೇಹವನ್ನು ಸುಡಬಾರದು, ಅಗ್ನಿಸ್ಪರ್ಶ ಮಾಡಬಾರ್ದು. ಗೃಹಸ್ಥನಾದರೂ ಅದನ್ನು ಸಮಾಧಿ ಮಾಡಬೇಕು. ಸಮಾಧಿ ಮಾಡಿದ ಸ್ಥಳದಲ್ಲಿ ಆ ಸಮಾಧಿ ಮೇಲ್ಗಡೆ ದುರ್ಗೆಯನ್ನು ಸ್ಥಾಪನೆ ಮಾಡಬೇಕು. ನಾನು ದುರ್ಗೆಯಾಗಿ ನಿಂತು 1000 ವರ್ಷಗಳ ಕಾಲ ಅಲ್ಲಿಂದಲೇ ಜನರನ್ನು ಆಶೀರ್ವಾದ ಮಾಡ್ತೀನಿ, ಕಾಪಾಡ್ತೀನಿ ಅನ್ನುವ ಸ್ಪಷ್ಟವಾದ ಭರವಸೆ. ಆದ್ದರಿಂದನೇ ಅದು ಹುಡ್ಕೊಕೊಟ್ಟೆ. ಈಗಲೇ ಒಂದು ದೊಡ್ಡ ಆಶ್ರಮ ಆಗಿಬಿಡ್ಬೇಕು ಅನ್ನೋ ಕಲ್ಪನೆಗಳೇನಿಲ್ಲ. ಆದರೆ ದೇಹತ್ಯಾಗ ಆದ ನಂತರವೂ ಕೂಡ ಏನಾಗಬೇಕು ಅಂತ, ಶಿರಡಿನೇ ಆಗಿರ್ಬೋದು, ಮಂತ್ರಾಲಯನೇ ಆಗಿರ್ಬೋದು, ಹಾಗೆ ಇದು ಕೂಡ ಒಂದು ವಿಶೇಷವಾದಂತಹ ಕ್ಷೇತ್ರವಾಗಿ, ದುರ್ಗಾ ಕ್ಷೇತ್ರವಾಗಿ ಮುಂದುವರಿಯುತ್ತೆ. ಹಾಗಾಗಿ ಅರಸೀಕೆರೆಗೆ ಬರಬೇಕು ಅಂದರೆ ಬಹಳ ಬಹಳ ಆನಂದವಾಗಿ ಬರ್ತಕ್ಕಂಥದ್ದು. ಅಲ್ಲ, ಅದು ಸತ್ಯವೂ ಹೌದು. ಯಾಕೆಂದರೆ ಒಂದೊಂದು ಒಳ್ಳೆ ಕಾರ್ಯ ಆಗಬೇಕಾದ್ರೂ ಕೂಡ ಇದು ದುಡ್ಡಿನ ಪ್ರಶ್ನೆ ಬರಲ್ಲ. ಇಲ್ಲಿ ದುಡ್ಡಿದ್ದವರೆಲ್ಲ ಸತ್ಸಂಗ ಮಾಡೋಕ್ಕಾಗಲ್ಲ, ದುಡ್ಡಿದ್ದವರೆಲ್ಲ ಆಶ್ರಮ ಮಾಡೋಕ್ಕಾಗಲ್ಲ, ದುಡ್ಡಿದ್ದವರೆಲ್ಲ ಗುರು ಸೇವೆ ಮಾಡೋಕ್ಕಾಗಲ್ಲ. ನಿನ್ನ ಐಶ್ವರ್ಯ, ಸಂಪತ್ತು ಇದು ಯಾವುದಕ್ಕೂ ಸಂಬಂಧಪಡೋದು. ನಿಜವಾಗಿ ಸಂಬಂಧಪಡೋದು ಒಳಗಡೆ ಇರುವ ನಿನ್ನ ಪುಣ್ಯದ ಐಶ್ವರ್ಯ. ಪುಣ್ಯದ ಗಂಟು ಹೆಚ್ಚಾದರೆ ಮಾತ್ರವೇ ಆ ಥರ ಅವಕಾಶವಾಗದೇ ಹೊರತು ಹಾಗೆ ಸಾಧ್ಯವೇ ಇಲ್ಲದಂಥ ಮಾತು. ಹಾಗಾಗಿ ಇದು ಯಾಕೆ ಅಂತ ಹೇಳಿದ್ರೆ, ಭಗೀರಥಂದು ಮೊನ್ನೆ ಕಥೆ ಕೂಡ ಹೇಳ್ತಿದ್ದೆ, ಭಗೀರಥ ಜಯಂತಿ ದಿನ ಹೇಗೆ ಅವನು 60,000 ತನ್ನ ದೊಡ್ಡಪ್ಪಂದರೆ ಎಲ್ಲರಿಗೂ ಮೋಕ್ಷವನ್ನು ಗಂಗೆಯನ್ನು ತಿಳಿಸ್ಕೊಟ್ಟಂತೆ. ಇಂಥ ಒಂದೊಂದು ಕಾರ್ಯ ಮಾಡುವಾಗ ಏನಾಗತ್ತೆ ಅಂತ ಹೇಳಿದರೆ, ಮುಂದಿನ 7 ಮುಂದೆ ಹೊರಟೋಗಿದ್ದಾರೆ ಅವರಾಗಲೇ, ಮುಂದಿನ 7 ತಲೆಮಾರುಗಳು, ಇದು ಶಾಸ್ತ್ರದಲ್ಲಿ ಹೇಳುವ ಮಾತು, ನನ್ನ ಮಾತಲ್ಲ, ಹಿಂದಿನ 7 ತಲೆಮಾರುಗಳು, ಒಟ್ಟು 14 ತಲೆಮಾರುಗಳು ಪೂರ್ಣವಾಗಿ ಅವರು ಮೋಕ್ಷವನ್ನು ಪಡಿತಾರೆ, ಎಲ್ಲ ಪಾಪಗಳಿಂದ ಮುಕ್ತರಾಗ್ತಾರೆ ಅಂತಕ್ಕಂಥದ್ದು. ಹಾಗಾಗಿ ಅದಕ್ಕೆ ಭಗವಂತನೇ ಸೆಲೆಕ್ಟ್ ಮಾಡ್ಕೋತಾನೆ. ಹಾಗೆ ಸುಮ್ಮನೆ ನಾನು ಮಾಡ್ತೀನಿ ಅಂತ ನಮ್ಮಲ್ಲಿ ಏನೇ ಅಪೇಕ್ಷೆಗಳಿರ್ಬೋದು, ಕೋರಿಕೆಗಳಿರ್ಬೋದು, ಆದರೆ ಮೇಲ್ಗಡೆಯಿಂದ ಜಗನ್ಮಾತೆಯ ಅವಳ ಅನುಗ್ರಹ ಆಗಬೇಕಲ್ಲ. ಹಾಗಾಗಬೇಕಾದ್ರೆ ಅನೇಕವಾದಂಥ ಕಾರಣಗಳು ಅದರಲ್ಲಿ ತುಂಬಿ ತುಳುಕ್ತಾ ಇರುತ್ತೆ. ವಿಶೇಷವಾಗಿ ಎಲ್ಲರಿಗೂ ಗೊತ್ತಿರೋ ವಿಚಾರನೇ, ನಾವು ಭೂಮಿಗೆ ಬರುವಾಗ ನಮ್ಮ ಜೊತೆ ತಾಯಿ ಭಗವಂತ ಲಗೇಜ್ ಕೊಟ್ಟು ಕಳಿಸಿರ್ತಾನೆ. ಪ್ರಾರಬ್ಧ ಕರ್ಮ, ಪ್ರಾಚೀನ ಕರ್ಮ, ವೇದಾಂತದಲ್ಲಿ ಅದನ್ನು ವಾಸನೆ ಎನ್ನುವ ಪದವನ್ನು ಉಪಯೋಗಿಸ್ತಾರೆ.
ಇಂಗ್ಲೀಷಲ್ಲಿ ಪ್ರಿಮಿಟಿವ್ ಅಂತ ಕರೀತಾರೆ. ಅದಕ್ಕೆ ತಕ್ಕಾಗಿ ಇಲ್ಲಿ ಜೀವನಗಳು ನಡೀತಾನೆ ಹೋಗುತ್ತೆ. ಆದರೆ ಬಹುಮುಖ್ಯವಾದದ್ದು ಈಗಿನಲ್ಲ, ಸಾವಿರಾರು ವರ್ಷಗಳ ಹಿಂದೆ ಇದರಿಂದ ಪ್ರಶ್ನೆ ಏನು ಅಂದರೆ, ಈ ಪ್ರಾರಬ್ಧ ಕರ್ಮವನ್ನು ಅನುಭವಿಸಿಯೇ ಕಳ್ಕೋಬೇಕೆ ಅಥವಾ ಬೇರೆ ಏನಾದರೂ ಮಾರ್ಗಗಳಿದೆಯೇ ಅಂತಕ್ಕಂಥ ಪ್ರಶ್ನೆ ಬಹಳಷ್ಟು ವರ್ಷಗಳಿಂದ ಬಂದಿರತಕ್ಕಂಥ, ಬಹಳಷ್ಟು ಅಂದರೆ ಸಾವಿರಾರು ವರ್ಷಗಳಿಂದ ಇದ್ರ ಬಗ್ಗೆ ಇದೊಂದು ಪ್ರಶ್ನೆಗೆ ಋಷಿಮುನಿಗಳು ಕೂಡ ಉತ್ತರವನ್ನು ಹೇಳ್ತಾನೆ ಹೋಗ್ತಿರ್ತಾರೆ. ಹಾಗಾಗಿ ಇಲ್ಲಿ ಬಹಳ ವಿಶೇಷವಾದದ್ದೇನಪ್ಪ ಅಂತ ಹೇಳಿದರೆ, ಅದಕ್ಕೆ ಉತ್ತರವನ್ನು ಜಗನ್ಮಾತೆ ಕೊಟ್ಟಿದ್ದಾಳೆ ಲಲಿತಾ ಸಹಸ್ರನಾಮದಲ್ಲಿ. ತಾಪತ್ರಯಾಗ್ನಿ ಸಂತಪ್ತ ಸಮಾಹ್ಲಾದನ ಚಂದ್ರಿಕಾ ತರುಣಿ ತಾಪಸಾರಾಧ್ಯ ತನು ಮಧ್ಯಾತಮೋಪಹ. ತಾಪತ್ರಯಾಗ್ನಿ ಸಂತಪ್ತ, ತಾಪತ್ರಯದ ಅಗ್ನಿ. ತಾಪತ್ರಯ ಅಂದ್ರೆ ಈ ಪ್ರಾರಬ್ಧ ಕರ್ಮದಿಂದ ಅನುಭವಿಸುವಾಗ, ಪ್ರಾರಬ್ಧ ಅಂದ್ರೆ ಬರೀ ಕೆಟ್ಟದ್ದಲ್ಲ, ಒಳ್ಳೆಯದೂ ಇದೆ ಕೆಟ್ಟದ್ದೂ ಇದೆ, ನೋವೂ ಇದೆ ನಲಿವೂ ಇದೆ, ದುಃಖವೂ ಇದೆ ಸುಖವೂ ಇದೆ, ಎಲ್ಲವೂ ಅದರೊಳಗೆ ತುಂಬಿಕೊಂಡಿದೆ. ಬರೀ ಕೆಟ್ಟದ್ದು ಅಂತ ಅರ್ಥ ಅಲ್ಲ ಪ್ರಾರಬ್ಧ ಅಂದರೆ. ಪ್ರಾರಬ್ಧ ಅದನ್ನು ಅನುಭವಿಸುವಾಗ ತಾಪ ಉಂಟಾಗತ್ತೆ. ಬೇಕಾದಷ್ಟು ಜನ ಸಂಪತ್ತು ಅಧಿಕಾರ ಇದ್ದವರು ಕೊನೆಗೆ ಏನೇನಾಗ್ತಾ ಇದ್ದಾರೆ ಅಂತ ನಾವು ನೋಡ್ಬಿಡ್ತೀವಿ, ದಿನನಿತ್ಯ ಪೇಪರಲ್ಲಿ ಕೂಡ ನೋಡ್ತಿರ್ತೀವಿ. ಅದರಿಂದ ಐಶ್ವರ್ಯ ಅಧಿಕಾರ ಇದ್ವಂತ್ರಕ್ಕೆ ಅವರೆಲ್ಲ ಸಂತೋಷವಾಗಿದ್ದಾರೆ ಅಂತ ಅರ್ಥ ಕೂಡ ಬರಲ್ಲ, ಅದು ಕೂಡ ಕಷ್ಟ. ಇನ್ನು ದುಃಖದಲ್ಲಿದ್ದವರು ಅದು ಅನುಭವಿಸೋದು ಕಷ್ಟ. ತಾಯಿ ಹೇಳ್ತಾಳೆ, ಮಗು ಇದು ಪ್ರಾರಬ್ಧ ಕರ್ಮ, ನೀನು ಅನುಭವಿಸಲೇಬೇಕು, ಇದನ್ನು ಕಡಿಮೆ ಮಾಡ್ತೀನಿ ಅಂತ ಹೇಳಲ್ಲ, ಇದನ್ನು ಕಡಿಮೆ ಮಾಡ್ತೀನಿ ಅಂತ ಹೇಳ, ಆದರೆ ಅದರ ತಾಪವನ್ನು ಕಡಿಮೆ ಮಾಡ್ತೀನಿ. ಅನುಭವಿಸುವಾಗ ಉಂಟಾಗುವ ನೋವೇನಿದೆ ಅದನ್ನು ಕಡಿಮೆ ಮಾಡ್ತೀನಿ ಮಗು, ಹೆದರಬೇಡ. ಯಾಕೆ ಜಗನ್ಮಾತೆಯ ಸ್ಮರಣೆ ಮಾಡಬೇಕು, ತಾಯಿ ಲಲಿತಾ ಸಹಸ್ರನಾಮ ಹೇಳಬೇಕು, ಏನಾಗ್ಬಿಡತ್ತೆ ಅಂತ ಹೇಳಿದ್ರೆ, ತಾಪತ್ರಯಾಗ್ನಿ ಸಂತಪ್ತ. ಶ್ರೀಮಾತೆ ಶಾರದಾದೇವಿಯವರು ಹೇಳ್ತಾರೆ, ನಿನ್ನ ಪ್ರಾರಬ್ಧದಲ್ಲಿ ಇವತ್ತು ಕೊಡಲಿಯಿಂದ ಏಟು ಬೀಳಬೇಕು ಅಂತಿದ್ರೆ ಜಗನ್ಮಾತೆಯ ಸ್ಮರಣೆಯಿಂದ ಸೂಜಿಲ್ ಚುಚ್ಚಿದಾಗ ಆಗತ್ತೆ. ಅಂದರೆ ನಡೆಯುವುದು ನಡೆಯುತ್ತೆ, ಆದರೆ ಅದರ ತಾಪ ಕಡಿಮೆ ಆಗತ್ತೆ. ಹಾಗಾಗಿ ಆ ಭಗವನ್ನಾಮ ಸ್ಮರಣೆಗೆ, ಜಗನ್ಮಾತೆಯ ಸ್ಮರಣೆಗೆ ಅತ್ಯಂತ ವಿಶೇಷವಾದಂಥದ್ದು. ಎಲ್ಲವನ್ನ ನಾವು ಪೂರ್ಣವಾಗಿ ಪ್ರಾರಬ್ಧ, ವಾಸ್ತವವಾಗಿ ಪೂಜೆ ಮಾಡುವಾಗಲೂ ಪ್ರತಿನಿತ್ಯವೂ ಅಷ್ಟೇ ಮುಖ್ಯವಾದ ಸಂಕಲ್ಪ ಒಂದೇ, ಆಮೇಲೆಲ್ಲ ನಾವು ಸೇರಿಸ್ಕೊಂಡಿದ್ದು. ಮಮೋಪಾಕ್ತ ಸಮಸ್ತ ದುರಿತಕ್ಷಯ ದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ. ಮಮ ಉಪಾಕ್ತ ಸಮಸ್ತ ದುರಿತ ಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ. ಇದಿಷ್ಟೇ ಸಂಕಲ್ಪ. ಆಮೇಲೆ ನಾವು ಸೇರಿಸ್ಕೊಂಡ್ವಿ, ಅಸ್ಮಾಕಂ ಸಹ ಕುಟುಂಬಾನಾಂ ಕ್ಷೇಮಸ್ಥೈರ್ಯ ವೀರ್ಯ ವಿಜಯವೈರ, ಆ ದೊಡ್ಡದ ಲಿಸ್ಟನ್ನು ಆಮೇಲೆ ಸೇರಿಸ್ಕೊಂಡಿದ್ದು. ನಿಜವಾದ ಸಂಕಲ್ಪ ಇಷ್ಟೇ, ಮಮ ಉಪಾತ್ತ ಸಮಸ್ತ ದುರಿತ ಕ್ಷಯದ್ವಾರ. ಅಂದ್ರೆ ಅರ್ಥ, ಮಮ ನನ್ನ, ದುರಿತ ಅಂದರೆ ಇದೇ ಪ್ರಾರಬ್ಧ ಕರ್ಮ, ಕ್ಷಯದ್ವಾರ ನಾಶವಾಗಲಿ ಅಲ್ಲ, ಕ್ಷಯ ಅಂದರೆ ಕಡಿಮೆ ಆಗಲಿ. ಯಾವಾಗ ಪ್ರಾರಬ್ಧ ಕರ್ಮದ ತಾಪ ಕಡಿಮೆ ಆಗುತ್ತೆ, ನಾವು ಇಲ್ಲಿ ಜೀವನದಲ್ಲಿ ಆನಂದವಾಗಿ ಬದುಕ್ತೀವಿ ಅಷ್ಟೇ. ಅದೇನೇನು ಹೇಳಿದ್ರು ಆನಂದವಾಗ್ತಾನೆ ಇರುತ್ತೆ. ಕೆಲವರು ಏನೇನು ಹೇಳಿದ್ರು ಆನಂದವಾಗಿರ್ತಾರೆ, ಕೆಲವರಿಗೆಲ್ಲ ಇದ್ರು ಮಕ ಸಪ್ಪೆಗೆ ಹಾಕೊಂಡೆ ಯಾವಾಗಲೂ ಯೋಚನೆನೇ ಮಾಡ್ತಾರೆ. ಹಾಗಾಗಿ ಭಗವನ್ನಾಮ ಸ್ಮರಣೆಯಿಂದ, ಜಗನ್ಮಾತೆಯ ಸ್ಮರಣೆಯಿಂದ ಇದನ್ನ ದಾರಿಯೆಲ್ಲ ಹುಡುಕಿ ಹೊರಟಿದ್ದು ಕಳೆದ 4 ವರ್ಷಗಳ ಹಿಂದೆ 2020ರಲ್ಲಿ. ಅದಕ್ಕೆ ಭಗವಂತ ಕೇವಲ ಪೂಜಿಸುವ ಮೂರ್ತಿ ಅಲ್ಲ, ಅದೊಂದು ಪ್ರತಿಸ್ಪಂದಿಸುವ ಮಹಾ ಚೈತನ್ಯ. ಭಗವಂತ ಅಂದರೆ ಬರೀ ಪೂಜೆ ಮಾಡಿಸ್ಕೊಳಕ್ಕಲ್ಲ ಇರೋದು, ಅದೊಂದು ಮಹಾ ಚೈತನ್ಯ ಅನ್ನೋದನ್ನು ಹುಡುಕೊಟ್ಟಾಗ ಲಕ್ಷಾಂತರ ಜನರ ಜೀವನದಲ್ಲಿ ತಾಯಿ ಹೌದು ಅಂತ ತೋರಿಸ್ಕೊಡಕ್ಕೆ ಶುರು ಮಾಡಿ. ಹಾಗಾಗಿ ದೇಶ ವಿದೇಶಗಳಲ್ಲೂ ಕೂಡ ಹೌದು ಆ ದೈವಿಕ ಶಕ್ತಿ ಅಂತಕ್ಕಂಥದ್ದೊಂದಿದೆ. ಅದನ್ನು ಕೂಡ ನಾವು ನಮ್ಮ ತಾಪವನ್ನು ಕಡಿಮೆ ಮಾಡಿಕೊಂಡು ಬದುಕಿರುವಾಗ ಆನಂದವಾಗಿ ಬದುಕುವುದಕ್ಕೆ ಸಾಧ್ಯ. ಅನಾರೋಗ್ಯ ಇರಬಹುದು, ಸಾಂಸಾರಿಕ ತಾಪತ್ರಯಗಳಿರಬಹುದು, ವ್ಯಾಪಾರ ವ್ಯವಹಾರಗಳಿರ್ಬೋದು, ಎಲ್ಲಕ್ಕೂ ಒಂದು ಕಾರಣಗಳೇ ಇರುತ್ತೆ. ಕಾರ್ಯಕಾರಣ ಸಂಬಂಧ ಇಲ್ಲದೆ ಏನೂ ನಡೆಯಲ್ಲ. ಆದರೆ ಅದರ ಹಿಂದೆ ಇರ್ತಕ್ಕಂಥ ದೈವವನ್ನು ನಾವು ಮರೀತಾ ಬಂದಿದ್ವಿ ಅಷ್ಟೆ. ಯಾವಾಗ ದೈವದ ಸಂಪರ್ಕಕ್ಕೆ ಹೋಗ್ತೀವಿ, ಏನು ನಡಿಬೇಕು ನಡೆಯತ್ತೆ, ಆದರೆ ಅದರ ತಾಪ ಕಡಿಮೆ ಆಗುತ್ತೆ ಅನ್ನೋದು ನಮಗೆ ಗೊತ್ತೇ ಆಗಲ್ಲ. ಈಗಿನ ಕಾಲದಲ್ಲಿ ಅರ್ಥ ಆಗೋ ಹಾಗೆ ಹೇಳಬೇಕು ಅಂದರೆ, ಪೇಯ್ನ್ ಕಿಲ್ಲರ್ ತಗೊಳ್ಳೋದ್ರಿಂದ ಪೇಯ್ನ್ ವಾಸಿ ಆಗಲ್ಲ. ಪೇಯ್ನ್ ವಾಸಿ ಆಗಲಿ ಅಂತ ಪೇಯ್ನ್ ಕಿಲ್ಲರ್ ತಗೋಬಾರ್ದು.
ಅದು ಪೇಯ್ನ್ ವಾಸಿ ಆಗಲ್ಲ. ಆ ಪೇಯ್ನ್ ಇದ್ದೇ ಇರುತ್ತೆ. ಪೇಯ್ನ್ ಕಿಲ್ಲರ್ ತಗೊಳ್ಳೋದ್ರಿಂದ ಏನಾಗತ್ತೆ ಅಂದರೆ ಪೇಯ್ನ್ ಆಗಿರೋದು ನಿನಗೆ ಗೊತ್ತಾಗಲ್ಲ, ಅನುಭವಕ್ಕೆ ಬರಲ್ಲ. ಹಾಗೆ ಜಗನ್ಮಾತೆಯ ಸ್ಮರಣೆ ನಮಗೆ ನಿಜವಾಗಿ ಒಂದು ಪೇಯ್ನ್ ಕಿಲ್ಲರ್ ಇದ್ದ ಹಾಗೆ. ಅದು ನಮ್ಮನ್ನು ಎಲ್ಲದರಿಂದ ಮರೆಸಿ ಮತ್ತೆ ಹೊಸ ಹೊಸ ನಮ್ಮ ಸಂಸ್ಕಾರಗಳನ್ನು ಪ್ರಾರಬ್ಧವನ್ನು ತುಂಬಿಕೊಡೋಕ್ಕೆ ಶುರುವಾಗ್ತಾ ಹೋಗುತ್ತೆ. ಯಾವುದೋ ಹೊಸ್ತು ಬರೋಕ್ಕೆ ಶುರುವಾಗತ್ತೆ, ಹಳೆಯದು ಖಾಲಿ ಆಗ್ತಾ ಬರುತ್ತೆ. ಮನಸ್ಸಿಗೆ ನೆಮ್ಮದಿ ಜೀವನ. ಇದರಲ್ಲಿ ಬಹುಮುಖ್ಯವಾಗಿ ನಾವು ಇಬ್ಬರನ್ನ ನೋಡ್ತೀವಿ. ಒಂದು ದುರ್ಗಾ, ಮತ್ತೊಂದು ಲಕ್ಷ್ಮಿ. ದುರ್ಗಾ ದುರ್ಗತಿ ನಾಶಿನಿ. ದುರ್ಗತಿ ಅಂದರೆ ಈ ಪ್ರಾರಬ್ಧವನ್ನು ಕಳಿತಕ್ಕಂಥಳು, ಕ್ಷಯ ಮಾಡ್ತಕ್ಕಂಥಳು ದುರ್ಗೆ. ಆದರೆ ಇನ್ನು ಲಕ್ಷ್ಮಿ ನಮ್ಮ ಹಣೆಯ ಬರಹವನ್ನೇ ಬದಲಾಯಿಸುವ ಶಕ್ತಿ ಇರೋದು ಲಕ್ಷ್ಮಿಗೆ ಮಾತ್ರ. ಅದಕ್ಕೆ ಎಲ್ಲರೂ ಲಕ್ಷ್ಮೀ ಪೂಜೆ ಮಾಡೋದು. ಬರೀ ಲಕ್ಷ್ಮೀ ಪೂಜೆ ಮಾಡಿದ್ರೆ ದುಡ್ಡು ಸಿಗತ್ತೆ ಅಂತಲ್ಲ. ಲಕ್ಷ್ಮೀ ಹೃದಯ ರಹಸ್ಯದಲ್ಲಿ ಋಷಿಗಳು ಅದನ್ನು ಸ್ಪಷ್ಟಪಡಿಸ್ಬಿಟ್ಟಿದ್ದಾರೆ. ತಾಯಿಯನ್ನು ಪ್ರಾರ್ಥನೆ ಮಾಡ್ತಾರೆ, ಅಮ್ಮ ನನ್ನ ಹಣೆಯಲ್ಲಿ ಬ್ರಹ್ಮ ಬರೆದಿರುವ ರೇಖೆಯನ್ನು ಅಳಿಸಿ, ನನಗದು ಬೇಡ, ನೀನು ಸೌಭಾಗ್ಯ ಸೂಚಿಸುವ ರೇಖೆಯನ್ನು ಬರೆಯತಕ್ಕಂಥ ಶ್ರೇಷ್ಠವಾದ ಪ್ರಾರ್ಥನೆಯ ಶಕ್ತಿಯುತ ಪ್ರಾರ್ಥನೆಯನ್ನು ಸೇರಿಸಿರುವುದರಿಂದ ಲಕ್ಷ್ಮೀ ಹೃದಯ ರಹಸ್ಯಕ್ಕೆ ಅಷ್ಟೊಂದು ಮಹತ್ವ ಬಂದಿರತಕ್ಕಂಥದ್ದು. ಅದು ಬರೀ ಪ್ರಾರ್ಥನೆ ಅಲ್ಲ, ಅದು ನಡೆಯುತ್ತೆ. ಹಾಗಾಗಿ 5 ನಿಮಿಷಗಳ ಕಾಲ ಆ ತಾಯಿಯ ಸ್ಮರಣೆಯನ್ನು ಮಾಡಿ ಆಮೇಲೆ ನೀವು ಪಾದ ಪೂಜೆ ಮಾಡಿ ನೆಟ್ಟಿಗೆ ಕೂತ್ಕೊ. ಸಿಟ್ ಸ್ಟ್ರೈಟ್. ಯಾವಾಗಲೂ ಅಷ್ಟೇ ನೆಟ್ಟಿಗೆ ಕೂತ್ಕೊಳ್ಳೋದು ಅಭ್ಯಾಸ ಮಾಡಬೇಕು. ಬಹಳ ಕಷ್ಟವಾದ ಯಾವುದಪ್ಪ ಅಂದರೆ ನೆಟ್ಟಿಗೆ ಕೂತ್ಕೊಳ್ಳೋದು. ನಾವು ಚಿಕ್ಕ ಹುಡುಗರಾದಾಗಲೂ ಓದ್ತಾ ಇದ್ದಾಗಲೂ ಅಷ್ಟೇ, ನಮ್ಮ ಅಪ್ಪ ನಮ್ಮ ತಾತ ಯಾರು ಬಂದವರು ಏನು ಓದ್ತಿದೀಯಾ, ಓದೋ ಸರಿಯಾಗಿ ಅಂತ ಯಾವತ್ತೂ ಹೇಳ್ತಿದ್ದಿಲ್ಲ. ನೆಟ್ಟಿಗೆ ಕೂತ್ಕೊಂಡು ಓದೋ, ಏನು ಮುದ್ಕ ಆಗ್ಬಿಟ್ಟ ನೋಡಿ ಬಕ್ಕೊಂಡು ಓದ್ತಿರೋದು, ಕುತ್ಕ ನೆಟ್ಟಿಗೆ ಅಂತಲೇ ಬೈತಾ ಇದ್ದಿದ್ದು. ಅವ್ರು ಈ ಓದೋದ್ರ ಬಗ್ಗೆ ಬೈತಿತ್ತಿಲ್ಲ, ಕೂತ್ಕೊಳ್ಳೋದ್ರ ಬಗ್ಗೆ ಬರೆಯೋರು. ನೆಟ್ಟಿಗೆ ಕೂತ್ಕೊಳ್ಳೋ, ಯಾಕೋ ನೋಡೋನು ಕೂತಿರೋದ, ನೆಟ್ಟಿಗೆ ಕೂತ್ಕೊ, ಮುದ್ಕನ ನೀನು ಅಂತ ಬೈಯೋರು. ಯಾಕೆಂದರೆ ಮೂಲಾಧಾರದಲ್ಲಿರ್ತಕ್ಕಂಥ ಕುಂಡಲಿನಿ ಶಕ್ತಿ ಸ್ವಾದಿಷ್ಠಾನ ಮಣಿಪೂರ ಅನಾಹತ ವಿಶುದ್ಧಕ್ಕೆ ಬಂದು ಆಜ್ಞಾಚಕ್ರಕ್ಕೇರಿ ಸಹಸ್ರಾರಕ್ಕೆ ಬರಬೇಕಾದ್ರೆ ಸುಷುಮ್ನಾ ನಾಡಿಗಳ ಮೂಲಕ ನೆಟ್ಟಿಗೆ ಕೂತಿರ್ಬೇಕು. ಅದಕ್ಕೆ ಯಾವತ್ತೂ ಅಷ್ಟೇ ನೆಟ್ಟಿಗೆ ಕೂತ್ಕೊಳ್ಳೋದು ಅಭ್ಯಾಸ ಮಾಡಿದ್ರೆ ಅರ್ಧ ರೋಗ ಬರಲ್ಲ. ಸೈನ್ಸ್ ಪ್ರಕಾರ ನೆಟ್ಟಿಗೆ ಕೂತ್ಕೊಳ್ಳೋದು ಅಭ್ಯಾಸ ಮಾಡಿದ್ರೆ ನಾವು ಕಾರಲ್ಲಿ ಆಗಲಿ ಹಾಯನ್ನತ್ತೆ ಅಂತ ಹಿಂದಕ್ಕೆ ಹಾಕೊಳ್ಳಿ, ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ಹಾಯನ್ನತ್ತೆ ನಿಜ, ಒಳಗಡೆ ತಿನ್ನತ್ತೆ. ಅದು ಕೆಲವರು ಇರ್ತಾರೆ ಅಭ್ಯಾಸ ಯೋಗಾಭ್ಯಾಸ ಮಾಡಿದ್ರೆ ಹಾಗೆ ಕೂತಿರ್ತಾರೆ, ಹೀಗೆ ಕೂತಿರ್ತಾರೆ, ಎಷ್ಟೊತ್ತು ಕೂತಿರ್ತಾರೆ. ನಿಜವಾಗಿ ಇದು ಸತ್ಯ. ನೆಟ್ಟಿಗೆ ಕೂತ್ಕೊಳ್ಳೋದು ಅಭ್ಯಾಸ ಮಾಡಿದ್ರೆ, ಯಾಕೆಂದರೆ ಮೂಲಾಧಾರದಿಂದ ಹೊರಡುವಂಥ ಶಕ್ತಿ ಅದೇ, ಆ ಶಕ್ತಿಯೇ ವಿಶೇಷವಾಗಿ ನಮ್ಮನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಹಾಗಾಗ್ಬೇಕಾದ್ರೆ ಯಾವಾಗಲೂ ಬಿಗಿನಿಂಗಲ್ಲಿ ಸ್ವಲ್ಪ ಕಷ್ಟ ಆಗತ್ತೆ. ಅಭ್ಯಾಸ ಮಾಡಿ 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 ಯಾವಾಗಲೂ ನೆಟ್ಟಿಗೆ ಕೂತ್ಕೊಳ್ಳೋದು ಕಡಿಮೆ ಮಾಡಿದ್ರೆ ಆಸ್ಪತ್ರೆಗೆ ಹೋಗೋದ್ರಲ್ಲಿ 50% ಕಡಿಮೆ ಆಗೋದು. ಟ್ರೈ ಮಾಡಿ ನೋಡಿ, ನೆಟ್ಟಿಗೆ ಕೂತ್ಕೊ. ಮತ್ತಿನ್ನೊಂದು ಬಹಳ ಮುಖ್ಯವಾದದ್ದು ಉಸಿರಾಟ. ನಾವು ಉಸಿರಾಟ ಆಡ್ತಿದ್ದೀವಿ ಅಂತಲೇ ನಮಗೆ ಗೊತ್ತಿಲ್ಲ, ಹೇಗೋ ಉಸಿರಾಡ್ತೀವಿ. ಆದರೆ ವಾಸ್ತವವಾಗಿ ಏನಪ್ಪ ಅಂದರೆ ಪ್ರಾಣಿ ಜಗತ್ತಿನಲ್ಲಿ ಯಾವುದು ಬೇಗ ಬೇಗ ಉಸಿರಾಡತ್ತೆ ಅದು ಬೇಗ ಬೇಗ ಸತ್ತೋಗುತ್ತೆ. ಇದೆಲ್ಲ ವೈಜ್ಞಾನಿಕ ವಿಶ್ಲೇಷಣೆ ನಂದಲ್ಲ. ಉದಾಹರಣೆಗೆ ನಾಯಿ 20 ವರ್ಷ ಬರುತ್ತೆ, ಅದು ನಿಧಾನಕ್ಕೆ ಉಸಿರಾಡುವಂಥದ್ದು. ಹಾಗಾಗಿ ಉಸಿರಾಟಕ್ಕೆ ಅದನ್ನೇ ಪ್ರಾಣಾಯಾಮ ಅಂತ ನಮ್ಮಲ್ಲಿ ಮಾಡಿದ್ರು. ನಿಧಾನಕ್ಕೆ ಉಸಿರಾಡೋದನ್ನು ಅಭ್ಯಾಸ ಮಾಡಿದ್ರು. ನಿಧಾನಕ್ಕೆ ಉಸಿರಾಡ್ತಾ ಮನಸ್ಸು ಕೂಡ ಶಾಂತವಾಗತ್ತೆ. ನಿಧಾನಕ್ಕೆ ಉಸಿರಾಡು 1-2 ಸರಿ. ಈಗ ನಾನು ಓಂಕಾರವನ್ನು ಹೇಳಿ ನಿಲ್ಲಿಸಿದ ಮೇಲೆ ನೀನು ಹೇಳಿ, ನೀ ಹೇಳಿ ನಿಲ್ಲಿಸಿದ ಮೇಲೆ ನಾನು ಹೇಳ್ತೀನಿ.
ಸನ್ಮುಖಾಯ ವಿದ್ಮಹೇ ಪ್ರೇಮರೂಪಾಯ ಧೀಮಹಿ ತನ್ನೋ ವಿರಜಾನಂದ ಪ್ರಚೋದಯಾತು. ಮೊದಲು ತಂದೆ ತಾಯಿಗಳ ಪ್ರಾರ್ಥನೆ ಮಾಡು. ಯಾವತ್ತೂ ಅಷ್ಟೇ, ಯಾವುದೇ ಕಾರ್ಯಕ್ಕೆ ಹೋಗ್ಬೇಕಾದ್ರೂ ನಮ್ಮನ್ನು ಬೆಳೆಸಿ ಸಾಕಿದವರು, ನಮಗೆ ನಮ್ಮ ವ್ಯಾವಹಾರಿಕ ದೃಷ್ಟಿಯಿಂದ ಅವನಿಗೆ ನಮಗೆ ಕೆಟ್ಟವರ ಕಂಡುಬಿಡ್ಬೋದು. ಅದು ನಮ್ಮ ಸ್ವಾರ್ಥದ ಪರಮಾವಧಿ ಅಷ್ಟೇ. ಯಾವ ತಂದೆ ತಾಯಿಗಳು ಕೆಟ್ಟವರಾಗಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನೆಟ್ಟಿ ಕೂತ್ಕೊಂಡು ತಂದೆ ತಾಯಿನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡು. ಓಂ ಮಾತೃಭ್ಯೋ ನಮಃ, ಪಿತೃಭ್ಯೋ ನಮಃ, ಗುರುಭ್ಯೋ ನಮಃ, ಆಚಾರ್ಯೇಭ್ಯೋ ನಮಃ. ಅದ ನಂತರ ಗಣಪತಿಯನ್ನು ಪ್ರಾರ್ಥನೆ ಮಾಡು. ನಾನು ಹೇಳ್ಕೊಟ್ಟ ಮೇಲೆ ಹೇಳು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಪ್ರಾರ್ಥನೆ ಅತ್ಯಂತ ಮಹತ್ವವಾದದ್ದು. ಏನನ್ನೂ ಸಾಧಿಸ್ತಾ ಇರೋದು ಪ್ರಾರ್ಥನೆಯಿಂದ ಆಗ್ಬಿಡತ್ತೆ. ಮತ್ತೊಂದ್ಸರಿ ಮಹಾಗಣಪತಿಯ ನನ್ನೆನ್ನ ಎಲ್ಲ ಕೆಲಸ ಕಾರ್ಯಗಳು ಯಾವುದೇ ವಿಘ್ನ ಇಲ್ಲದಂತೆ ನಿರ್ವಿಘ್ನವಾಗಿ ನಡೆಸ್ಕೊಡು ಅಂತೇಳಿ ಪ್ರಾರ್ಥನೆಯನ್ನ ಮಾಡು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸೂರ್ಯನನ್ನ ಪ್ರಾರ್ಥನೆ ಮಾಡೋಣ. ಸೂರ್ಯ ಪ್ರತ್ಯಕ್ಷ ದೇವತಾ. ಓಂ ನಮಃ ಸೂರ್ಯಾಯ ಶಾಂತಾಯ ಸರ್ವರೋಗ ನಿವಾರಿಣೇ ಆಯುರಾರೋಗ್ಯ ಐಶ್ವರ್ಯಂ ದೇಹಿ ಮೇ ದೇವ ಜಗತ್ಪತೆ ಸೂರ್ಯ. ಓಂ ನಮಃ ಸೂರ್ಯಾಯ ಶಾಂತಾಯ ಸರ್ವರೋಗ ನಿವಾರಿಣೇ ಆಯುರಾರೋಗ್ಯ ಐಶ್ವರ್ಯಂ ದೇಹಿ ಮೇ ದೇವ ಜಗತ್ಪತೆ ಸೂರ್ಯ. ಓಂ ನಮಃ ಸೂರ್ಯಾಯ ಶಾಂತಾಯ ಸರ್ವರೋಗ ನಿವಾರಿಣೇ ಆಯುರಾರೋಗ್ಯ ಐಶ್ವರ್ಯಂ ದೇಹಿ ಮೇ ದೇವ ಜಗತ್ಪತೆ ಸೂರ್ಯ. ಜಗನ್ಮಾತೆ ಸ್ಮರಣೆ ಮಾಡೋಣ. ನನ್ನ ಜೊತೆ ಹೇಳು ಬಂದ್ರೆ ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸೃಷ್ಟಿ ಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ನಾರಾಯಣಿ ನಮೋಸ್ತುತೆ. ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾಸ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿ ನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ
ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ಯಾ ದೇವಿ ಸರ್ವಭೂತೇಷು ಶಾಂತಿರೂಪೇಣ ಸಂಸ್ಥಿತಾ ಯಾ ದೇವಿ ಸರ್ವಭೂತೇಷು ಶ್ರದ್ಧಾರೂಪೇಣ ಸಂಸ್ಥಿತಾ ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀರೂಪೇಣ ಸಂಸ್ಥಿತಾ ಯಾ ದೇವಿ ಸರ್ವಭೂತೇಷು ಚೇತನೇತ್ಯಭಿಧೀಯತೆ ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತತಂ ನಮಃ ನಮಃ ಪ್ರಕೃತ್ಯೈ ಭದ್ರಾಯೈ ನಿಯತಾ ಪ್ರಣತಾಸ್ಮತಾಂ ಓಂ ಶಾಂತಿ ಶಾಂತಿ ಶಾಂತಿ. ಆಗ್ಲೇ ಹೇಳಿದಾಗೆ ನಮ್ಮ ಹಣೆಯ ಬರಹವನ್ನೇ ಬದಲಾಯಿಸುವ ಶಕ್ತಿ ಇರೋದು ಲಕ್ಷ್ಮಿ. ಉದ್ಯೋಗದ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಕುಟುಂಬದ ಸಾಮರಸ್ಯದ ಸಮಸ್ಯೆ, ಸಂತಾನದ ಸಮಸ್ಯೆ ಎಲ್ಲಕ್ಕೆ ಪರಿಹಾರವಾಗಿ ಋಷಿಮುನಿಗಳು ಕೊಟ್ಟ ಅತ್ಯಂತ ಶ್ರೇಷ್ಠವಾದ ಶಕ್ತಿಯುತವಾದ್ದೇ ಲಕ್ಷ್ಮೀ ಹೃದಯ ರಹಸ್ಯ ಅಥರ್ವಣ ವೇದದ್ದು. ನಾಳೆ ದಿನ ಇಲ್ಲಿ ಅರಸೀಕೆರೆಯಲ್ಲೇ ಬಹಳ ವಿಶೇಷವಾದಂತಹ ಲಕ್ಷ್ಮೀ ಹೃದಯ ರಹಸ್ಯ ಹೋಮವನ್ನು ಮಾಡಿ ತಾಯಿಗೆ ಹವಿಸ್ಸನ್ನು ಅರ್ಪಿಸಿ ನಮ್ಮ ಪ್ರಾರ್ಥನೆಯನ್ನು ಕೋರಿಕೆಯನ್ನು ಅವಳಿಗೆ ಸಲ್ಲಿಸಿ ಅವಳಿಂದ ವರವನ್ನು ಪಡ್ಕೊಳ್ತಕ್ಕಂಥ ದಿನ ನಾಳೆ ದಿನ. ಹಾಗಾಗಿ ಲಕ್ಷ್ಮಿಯ ಸ್ಮರಣೆ ಮಾಡೋಣ. ಜೊತೆಯಲ್ಲಿ ಹೇಳು ಬಂದರೆ ನಮಸ್ತೆ ಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರಭಯಂಕರಿ ಸರ್ವಪಾಪಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟಭಯಂಕರಿ ಸರ್ವದುಃಖಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸಿದ್ಧಿಬುದ್ಧಿಪ್ರದೇ ದೇವಿ ಭಕ್ತಿಮುಕ್ತಿಪ್ರದಾಯಿನಿ ಮಂತ್ರಮೂರ್ತೆ ಸದಾ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಆದ್ಯಂತರಹಿತೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಾಗ್ನೇ ಯೋಗ ಸಂಭೂತೆ ಮಹಾಲಕ್ಷ್ಮೀ ನಮೋಸ್ತುತೆ. ಸ್ಥೂಲ ಸೂಕ್ಷ್ಮ ಮಹಾರೌದ್ರೆ ಮಹಾಶಕ್ತಿ ಮಹೋದಯೇ ಮಹಾಪಾಪಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಪದ್ಮಾಸನ ಸ್ಥಿತೆ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶಿ ಜಗನ್ಮಾತಾ ಮಹಾಲಕ್ಷ್ಮೀ ನಮೋಸ್ತುತೆ. ಶ್ವೇತಾಂಬರಧರೇ ದೇವಿ ನಾನಾಲಂಕಾರಭೂಷಿತೆ ಜಗಸ್ಥಿತೆ ಜಗನ್ಮಾತಾ ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮಾಷ್ಟಕಸ್ತೋತ್ರಂ ಯಪ್ಪಡೆ ಭಕ್ತಿಮಾನ್ಯರಃ ಸರ್ವಸಿದ್ಧಿಮವಾಪ್ನೋತಿ ರಾಜ್ಯಂ ಪ್ರಾಪ್ನೋತಿ ಸರ್ವದಾ. ಏಕಕಾಲೇ ಪಠೇ ನಿತ್ಯಂ ಮಹಾಪಾಪ ವಿನಾಶನಂ ತ್ರಿಕಾಲಂ ಯಪ್ಪಡೆ ನಿತ್ಯಂ ಧನಧಾನ್ಯ ಸಮನ್ವಿತಃ. ತ್ರಿಕಾಲಂ ಯಪ್ಪಡೆ ನಿತ್ಯಂ ಮಹಾಶತ್ರು ವಿನಾಶನಂ ಮಹಾಲಕ್ಷ್ಮೀರ್ಭವೆ ನಿತ್ಯಂ ಪ್ರಸನ್ನ ವರದಾ ಶುಭಂ. ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡೋಣ. ಏನಂತ ಪ್ರಾರ್ಥನೆ ಮಾಡಬೇಕು? ಮೊದಲನೆಯ ಪ್ರಾರ್ಥನೆ, ಅಮ್ಮ ಸರ್ವ ಮಾಂಗಲ್ಯಯುತಿಯಾಗಿ ಯಾವಾಗಲೂ ನೀನು ನನ್ನ ಮನೆಯಲ್ಲಿ ಇದ್ದುಬಿಡು. ಆಮೇಲೆ ಮಿಕ್ಕಿದ್ದು ಕೇಳುವುದೆಲ್ಲ. ಮೊದಲು ಅಮ್ಮ ಸರ್ವ ಮಾಂಗಲ್ಯಯುತಿಯಾಗಿ ಯಾವಾಗಲೂ ನನ್ನ ಮನೆಯಲ್ಲಿ ಇದ್ಬಿಡು ಅಂತ ನಾನು ಹೇಳ್ಕೊಡ್ತೀನಿ. ಹೇಳು. ಲಕ್ಷ್ಮೀಂ ದಿವ್ಯೈ ಗಜೇಂದ್ರೈ ಮಣಿಗಣ ಖಚಿತೈ ಸ್ನಾಪಿತಾ ಹೇಮ ಕುಂಭೈ ನಿತ್ಯಂ ಸಾ ಪದ್ಮಹಸ್ತಾ ಮಮ ವಸತು ಗೃಹೇ ಸರ್ವ
ಸರ್ವಮಾಂಗಲ್ಯಯುಕ್ತ ಲಕ್ಷ್ಮೀಂ ದಿವ್ಯೈ ಗಜೇಂದ್ರೈ ಮಣಿಗಣಖಚಿತೈ ಸ್ನಾಪಿತ ಹೇಮಕುಂಭೈಃ ನಿತ್ಯಂ ಸಾ ಪದ್ಮಹಸ್ತ ಮಮ ವಸತು ಗೃಹೇ ಸರ್ವಮಾಂಗಲ್ಯಯುಕ್ತ. ಅಮ್ಮ ಮಹಾಲಕ್ಷ್ಮಿ, ಒಂದು ನನ್ನ ಮನೇಲಿ ಇದ್ಬಿಡು ಅಂತ ಕೇಳ್ತಿದ್ದೀನಲ್ಲ, ಈಗ ಎಲ್ಲಿದ್ದಾಳೆ? ಲಕ್ಷ್ಮೀಂ ಕ್ಷೀರ ಸಮುದ್ರ ರಾಜತನಯಾಂ ಶ್ರೀರಂಗಧಾಮೇಶ್ವರಿ ದಾಸೀಭೂತ ಸಮಸ್ತ ದೇವ ವನಿತಾಂ ಲೋಕೈಕದೀಪಾಂಕುರಾಂ ಶ್ರೀಮನ್ಮಂದ ಕಟಾಕ್ಷರಬ್ಧ ವಿಭವ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯ ಕುಟುಂಬಿನೀಂ ಸರಸಿಜಾಂ ವಂದೇ ಮುಕುಂದ ಪ್ರಿಯಾಂ. ಅಮ್ಮ ಮಹಾಲಕ್ಷ್ಮಿ, ಬಾ ನನ್ನ ಮನೇಲಿ ಇದ್ಬಿಡು ಅಂತ ಕರಿತಿದ್ದೀನಲ್ಲ, ಯಾರು ಈ ಲಕ್ಷ್ಮಿ? ಸಿದ್ಧಲಕ್ಷ್ಮೀ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀರ್ವರಲಕ್ಷ್ಮೀಶ್ಚ ಪ್ರಸನ್ನಾ ಭವ ಸರ್ವದಾ ವರಾಂಕುಶೋಪಾಶಮಭೀತಿಮುದ್ರಾಂ ಕರೈವ ಹಂತಿಂ ಕಮಲಾಸನಸ್ತಾಂ ಬಾಲಾರ್ಕಕೋಟಿಪ್ರತಿಭಾತ್ರಿನೇತ್ರಾಂ ಭಜೇಹಮಾದ್ಯಾಂ ಜಗದೀಶ್ವರೀಂ ತ್ವಾಂ. ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಜಯ ನಾರಾಯಣಿ ನಮೋಸ್ತುತೆ. ಕಟ್ಟ ಕಡೆಯದಾಗಿ ಎಲ್ಲ ಆದಮೇಲೆ ನನ್ನದೇ ಆದಂಥ ಪ್ರಾರ್ಥನೆಯನ್ನು ಜಗನ್ಮಾತೆಗೆ ಮಾಡ್ತಕ್ಕಂಥದ್ದು. ಬಂದರೆ ನೀನು ಜೊತೆಲಿರು, ನನ್ನ ಪ್ರಾರ್ಥನೆ ಜೊತೆ ನಿಂದು ಸೇರಿಸ್ಕೊ. ನಿನ್ನೊಲುಮೆ ನಮಗಿರಲಿ ಅಮ್ಮ, ಕೈ ಹಿಡಿದು ನೀ ನಡೆಸುವ ಅಮ್ಮ. ನಿನ್ನೊಲುಮೆ ನಮಗಿರಲಿ ಅಮ್ಮ, ಕೈ ಹಿಡಿದು ನೀ ನಡೆಸುವ ಅಮ್ಮ. ತಾನುರಿದು ಜಗಕ್ಕೆಲ್ಲ ಜ್ಯೋತಿಯನ್ನು ನೀಡುವ ದೀಪದೊಳು ನೀಯನ್ನ ಅನುಗೊಳಿಸು ಅಮ್ಮ. ಕಾನನದ ಸುಮವೊಂದು ಸೌರಭವತ ಸೂಸಿ ಸಫಲತೆಯ ಪಡೆವಂತೆ ಮಾಡೆನ್ನ ಅಮ್ಮ. ಸಿರಿಯು ಸಂಪದ ಬೇಡ, ಯಾವ ವೈಭವ ಬೇಡ. ಸಿರಿಯು ಸಂಪದ ಬೇಡ, ಯಾವ ವೈಭವ ಬೇಡ. ನಿನ್ನ ಕರುಣೆಯು ಒಂದೇ ಸಾಕೆ ಮಗೆ ಅಮ್ಮ. ನಿನ್ನೊಲುಮೆ ನಮಗಿರಲಿ ಅಮ್ಮ, ಕೈ ಹಿಡಿದು ನೀ ನಡೆಸುವ ಅಮ್ಮ. ನಿನ್ನ ಈ ಮಕ್ಕಳನ್ನು ಪ್ರೇಮದಲ್ಲಿ ನೀ ನೋಡು, ಈ ಮನೆಯು ಎಂದೆಂದು ನಗುವಂತೆ ನೀ ಮಾಡು. ನಿನ್ನ ಈ ಮಕ್ಕಳನ್ನು ಪ್ರೇಮದಲ್ಲಿ ನೀ ನೋಡು, ಈ ಮನೆಯು ಎಂದೆಂದು ನಗುವಂತೆ ನೀ ಮಾಡು. ನಂಬಿದರೆ ಭಯವಿಲ್ಲ, ನಂಬದಿರೆ ಬಾಳಿಲ್ಲ. ಅಂಬೆಗನೆ ನೀ ನಡೆಸು ಈ ಬಾಳ ನೌಕೆ. ಯಾವ ನೋವೇ ಬರಲಿ ಎದೆಗುಂದದಿರಲಿ, ಯಾವ ನೋವೇ ಬರಲಿ ಎದೆಗುಂದದಿರಲಿ. ಸತ್ಯ ಮಾರ್ಗದಿ ನಡೆವ ಶಕ್ತಿ ಕೊಡು ಅಮ್ಮ. ನಿನ್ನೊಲುಮೆ ನಮಗಿರಲಿ ಅಮ್ಮ, ಕೈ ಹಿಡಿದು ನೀ ನಡೆಸುವ ಅಮ್ಮ. ನಿನ್ನೊಲುಮೆ ನಮಗಿರಲಿ ಅಮ್ಮ, ಕೈ ಹಿಡಿದು ನೀ ನಡೆಸುವ ಅಮ್ಮ. ಜೈ ಶ್ರೀ. ಬಾ. ಶ್ರೀಪಾದ್
ಕರುಣೆಯ ಕಡಲು ಅಪ್ಪಾಜಿ ಶ್ರೀ ಮಾತೃ ಹೃದಯ ಅಪ್ಪಾಜಿ ಕರುಣೆಯ ಕಡಲು ಅಪ್ಪಾಜಿ ಶ್ರೀ ಮಾತೃ ಹೃದಯ ಅಪ್ಪಾಜಿ 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 ಅಮ್ಮನ ಹೃದಯದ ಅಪ್ಪಾಜಿ 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 ಅಮ್ಮನ ಹೃದಯದ ಅಪ್ಪಾಜಿ ಕರುಣೆಯ ಕಡಲು ಅಪ್ಪಾಜಿ ಶ್ರೀ ಮಾತೃ ಹೃದಯ ಅಪ್ಪಾಜಿ ನೊಂದ ಜೀವಾತ್ಮಕ್ಕೆ ಸಂತಸ ನೀಡುವ ಪ್ರಾಮಾಣಿಕ ಹೃದಯ ಅಪ್ಪಾಜಿ 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 ಅಮ್ಮನ ಹೃದಯದ ಅಪ್ಪಾಜಿ 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 ಹೃದಯದ ಅಪ್ಪಾಜಿ ಕಷ್ಟವ ಪರಿಹರಿಸಿ ಇಷ್ಟವ ಕರುಣಿಸುವ ದಿವ್ಯ ಹೃದಯ ನಮ್ಮಪ್ಪಾಜಿ ಅಪ್ಪಾಜಿ ದೈವಿ ಹೃದಯದ ಅಪ್ಪಾಜಿ ಶ್ರೀ ಅಮ್ಮನ ಹೃದಯದ ಅಪ್ಪಾಜಿ 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 ಶ್ರೀ ಅಮ್ಮನ ಹೃದಯದ ಅಪ್ಪಾಜಿ ಮೂಢ ಹೃದಯದೊಳು ಪ್ರೀತಿಯ ತುಂಬುವ ಮನುಜರ ಹೃದಯ ಬೆಸೆಯುವ ಅಪ್ಪಾಜಿ ಅಪ್ಪಾಜಿ ದೈವಿ ಹೃದಯದ ಅಪ್ಪಾಜಿ ಶ್ರೀ ಅಮ್ಮನ ಹೃದಯದ ಅಪ್ಪಾಜಿ ದೈವಿ ಹೃದಯದ ಅಪ್ಪಾಜಿ ಶ್ರೀ ಅಮ್ಮನ ಹೃದಯದ ಅಪ್ಪಾಜಿ ನಂಬದಿದ್ದವರಿಗೂ ನಂಬಿಕೆ ಕರುಣಿಸುವ ಅಪ್ಪಾಜಿ ಅಪ್ಪಾಜಿ ದೈವಿ ಹೃದಯದ ಅಪ್ಪಾಜಿ ಶ್ರೀ ಅಮ್ಮನ ಹೃದಯದ ಅಪ್ಪಾಜಿ ದೈವಿ ಹೃದಯದ ಅಪ್ಪಾಜಿ ಶ್ರೀ ಅಮ್ಮನ ಹೃದಯದ ಅಪ್ಪಾಜಿ ಇಹದಲ್ಲೂ ಸುಖವ ಕರುಣಿಸಿ ಪರತತ್ವದೆಡೆಗೆ ಸೆಳೆಯುವ ಅಪ್ಪಾಜಿ 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 ಶ್ರೀ ಅಮ್ಮನ ಹೃದಯದ ಅಪ್ಪಾಜಿ 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 ಶ್ರೀ ಅಮ್ಮನ ಹೃದಯದ ಅಪ್ಪಾಜಿ 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 ಶ್ರೀ ಅಮ್ಮನ ಹೃದಯದ ಮಂಗಳಾನಿ ಭವ ಜೈ ಶ್ರೀ ಅಪ್ಪಾಜಿ ಕಾಣೇನ ಈ ಒಂದು ಹೇಳೋದು ಬಟ್ಟೆ ತಗೊಂಡಿದ್ದೊಂದು ಕೂಡಿಸ್ಬಿಡ ಅಪ್ಪಾಜಿ ಬರ್ತಾರೆ ಶಿಲ್ಪ ಹುಡಿ ಬಿಡೋದು ಮನೆ ಬಿಡ ಅದು ಬಟ್ಟೆ ತಗೊಂಡು ಸುಮ್ಮನೆ ಮನೆ ಕೊಚ್ಚೆ ತಗೊಳ್ಳಿ ಅದಾದ್ರು ಇಲ್ಲಿಂದ ಅನ್ಕೊಂಡು
ఏ వాక్లేసేది వాక్లేసేది వాక్లేదు